ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಕಾನು ಪ್ರಕಾಶ್ ವ್ಲಾಗ್ಸ್. ನಾನು ಕಾನಶ್ರೀ. ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡೋ ವಿಡಿಯೋ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಯ್, ಏನು ತಿಂತಾಯಿದ್ದೀರಾ? ಏನು ತಿಂತಾಯಿದ್ದೀರಾ? ಏನು ತಿಂಡಿ? ಅದೇ ಏನು? ಕಾರ್ನ್ ರೈಸ್. ಏನು ಅಂತ ಗೊತ್ತಿಲ್ವಾ ನಿಮಗೆ? ಓಕೆ, ನಿಮಗೊಂದು ಸರ್ಪ್ರೈಸ್ ಇದೆ. ನಿಮ್ಗೆ ಇಷ್ಟ ಆಗುತ್ತೆ. ಸಂಜೆವರೆಗೂ ವೆಯ್ಟ್ ಮಾಡಿ. ಪಪ್ಪ ಬರೋವರೆಗೂ ವೆಯ್ಟ್ ಮಾಡಬೇಕು ನೀವು. ಪಪ್ಪ ನಿಮಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ. ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಬಟ್ ವೆಯ್ಟ್ ಮಾಡಬೇಕು ಪಪ್ಪ ಬರೋವರೆಗೂ. ಆಪ್ಷನ್ ಇಲ್ಲ, ಪಪ್ಪ ಬರೋವರೆಗೂ ವೆಯ್ಟ್ ಮಾಡಿ. ಓಕೆ, ಡೀಲ್? ಓಕೆ, ಥಿಂಕ್ ಮಾಡ್ತಾ ಇರಿ ಏನು ಅಂತ. ಸಮ್ಮರ್ ಬಂತು ಅಂದರೆ ಸಾಕು, ಇರುವೆಗಳು ತುಂಬ ಆಗಿಬಿಡುತ್ತೆ. ಹಣ್ಣುಗಳು ಐಟಮ್ಸ್ಗಳಲ್ಲೆಲ್ಲ ಹರಿದಾಡ್ತಾ ಇರುತ್ತೆ. ಮತ್ತು ಜಿರಳೆ ಕೂಡ ಜಾಸ್ತಿ ಇರುತ್ತಲ್ಲ ಮನೇಲಿ. ಅದನ್ನು ಹೋಗಬೇಕು ಅಂದರೆ ಒಂದು ಬೌಲ್ಗೆ ನೀರು ಅಥವಾ ಬಕೆಟಿಗೆ ನೀರು ಮತ್ತು ನೀಮ್ದು ಲಿಕ್ವಿಡ್ಡು ಇಷ್ಟನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮನೆ ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ಜಿರಳೆ ಇರುವೆಗಳು ಜಾಸ್ತಿ ಬರೋದಿಲ್ಲ. ಮುದ್ದಮ್ಮ, ನಿನಗೆ ಫೇವ್ರೆಟ್ ಫ್ರೂಟ್ ಯಾವುದು? ಫೇವ್ರೆಟ್ ಹಣ್ಣು? ಮ್ಯಾಂಗೋ. ಮ್ಯಾಂಗೋಲೊಂದು ನಿನಗೆ ಚಟ್ನಿ ಮಾಡಿಕೊಡ್ಲಾ? ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳು. ಓಕೆ, ಏನು ಮಾಡ್ತಿದ್ದೀರಾ? ಮಾವಿನಕಾಯಿ ಚಟ್ನಿ. ಓಕೆ, ಏನೇನು ಹಾಕ್ಬೇಕು ಅದಕ್ಕೆ? ಆಮೇಲೆ ಹಾಕಿ. ಹಾಂ, ಹಾಕಿ. ಜೀರಿಗೆ. ಇಷ್ಟನ್ನ 15 ನಿಮಿಷ ಕುದಿಯಕ್ಬಿಡಿ. ನೋಡಿ, ಅವ್ರ ಅಕ್ಕ ತಂಗಿದು ಉಡ್ಬಾಡ್ಸಲ್ಲ ಕುಡ್ದು ಖಾಲಿ ಮಾಡ್ತಾ ಇದ್ದಾಳೆ. ಸ್ವಲ್ಪ ಬೈಬೇಕು ನೋಡಿ. ಇದನ್ನೀಗ ಇವಾಗ ಇದು ಮಾಡಬೇಕು, ಇಟ್ಟಾಕೋಬೇಕು. ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು. ಏನಾದರೂ ಎಕ್ಸ್ಪ್ರೆಷನ್ ಕೊಡಿ. ಎಷ್ಟೊತ್ತು? ಈ ರೆಸಿಪಿ ಬಂದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತಲ್ಲ, ಅದೇ ಟೊಮೆಟೊ ಮತ್ತು ಮ್ಯಾಂಗೋ ಚಟ್ನಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಮಗಳು ಮಾಡಿರೋ ರೆಸಿಪಿ ಇದು, ಮೊಬೈಲಲ್ಲಿ ನೋಡಿಕೊಂಡು ಅವರೇ ಮಾಡಿದ್ದಾರೆ. ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸರ್ಪ್ರೈಸ್ ತೋರಿಸ್ಲಾ? ಸೆಕೆಂಡ್ ಗಿಫ್ಟು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ?